ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಅಮರ್ ಅವ್ರು ಬಂದ್ರಾ? ಈಗಷ್ಟೇ ಬಂದ್ರು ಮೇಡಮ್. ಎಲ್ಲಿದ್ದಾರೆ? ಈಗ ತಾನೇ ಆಪರೇಷನ್ ಥಿಯೇಟರ್ಗೆ ಹೋದ್ರು ಮೇಡಮ್. ಇವತ್ತೊಂದು ಇಂಪಾರ್ಟೆಂಟ್ ಸರ್ಜರಿ ಇದೆಯಲ್ಲ, ನಿಮಗೂ ಗೊತ್ತಿರಬೇಕಲ್ಲ ಮೇಡಮ್. ಆಪರೇಷನ್ ಮಾಡಕ್ ಹೋದ್ರಾ? ಅವ್ರ ಜೊತೆ ಕಾರಲ್ಲಿ ಬಂದಿದ್ ಯಾರು? ಇವಾಗ ನಾನು ಹೇಗ್ ತಿಳ್ಕೊಳ್ಳಿ? ಯಾರನ್ನ ಕೇಳಿ? ಯಾರನ್ನಾದ್ರೂ ಕೇಳಿದ್ರೆ ತಪ್ಪಾಗಿ ತಿಳ್ಕೊತಾರ? ಅವ್ರನ್ನೇ ಡೈರೆಕ್ಟಾಗಿ ಕೇಳೋಣ ಅಂದ್ರೆ ಬೈತಾರೆ. ಬೇರೆಯವ್ರನ್ನ ಕೇಳಿದ್ರೆ ಅವ್ರನ್ನ ಕೀಳಾಗಿ ನೋಡ್ತಾರೆ. ಇವಾಗ ಏನ್ ಮಾಡೋದು? ನೀನೊಂದ್ ಪಕ್ಕ ಇರೋ ಹುಡುಗಿ ಯಾರಂತ ಕಂಡು ಹಿಡಿದ್ರೆ ನಿನ್ ಗಂಡನ್ ಲೈಫಲ್ಲಿರೋ ಲವರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ್ಲೇ ನೀನು ಅಮರ್ ಕಾರ್ ಚೇಸ್ ಮಾಡ್ಕೊಂಡು ಹೋದ್ರೆ ಸತ್ಯ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಫೋನ್ ಕಾಲ್ ಮಾಡಿ ಟಾರ್ಚರ್ ಮಾಡೋರಿಂದ ತಪ್ಪಿಸ್ಕೊಳ್ಳೋಕ್ಕಾದ್ರೂ, ಅವ್ರನ್ನ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾದ್ರೂ ಅವ್ರ ಜೊತೆ ಬಂದಿದ್ದು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ನೀವಿಲ್ಲಿ ಏನ್ ಮಾಡ್ತೀರಾ? ಇದೇನ್ ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ? ನಾನ್ ನರ್ಸ್, ಇವನ್ ವಾರ್ಡ್ ಬಾಯ್. ಇವಾಗ ನಮ್ ಪತಿರಾಯರು ದಿನ ಹಾಸ್ಪಿಟಲ್ಗೆ ಬರ್ತಾರಲ್ವಾ, ಅವ್ರ ಒಳಗ್ ಬರೋದನ್ನ ನೀವು ನೋಡ್ತೀರಾ? ಏನ್ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡ್ತೀರಾ ಇಲ್ವಾ ಅದನ್ನ ಹೇಳಿ. ಅವ್ರಿಗಿಂತ ಮೊದಲು ಬಂದ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ದಿನ ನೋಡ್ತೀವಿ ಅಂತೇನೂ ಇಲ್ಲ. ಇವತ್ತವ್ರು ಬಂದಿದ್ದು ನೋಡಿದ್ರಾ? ಹಾ, ನೋಡ್ದೆ. ಅವ್ರ ಜೊತೆ ಇವತ್ತು ಯಾರು ಬಂದಿದ್ರು ಹೇಳಿ? ಅವ್ರ ಜೊತೆ ರಾಧಿಕಾ ಅವ್ರು ಬಂದ್ರು ಮೇಡಮ್. ಅಕ್ಕ ಹೇಗಿದ್ರು ಬಂದಿರ್ತಾಳೆ. ನಾನ್ ಕೇಳಿದ್ದು ಇವತ್ತವ್ರ ಕಾರಲ್ಲಿ ಯಾರಾದ್ರೂ ಬಂದಿದ್ರಾ ಅಂತ. ಅಲ್ಲ, ನಮ್ಮನ್ನ ಯಾಕೆ ಕೇಳ್ತೀರಾ ನೀವು? ಡಾಕ್ಟರ್ ಅಮರ್ನೇ ಕೇಳ್ಬೋದಲ್ಲ. ಕೇಳ್ಬೋದು, ಆದ್ರೆ ಯಾಕೋ ಫೋನ್ ಕಾಲ್ ಎಫೆಕ್ಟು ಇವ್ರ ಮೇಲೆ ಚೆನ್ನಾಗೇ ವರ್ಕ್ ಆಗಿದ್ದಂಗಿದೆ. ನೋಡು ನೋಡು, ಅವಳು ಓಡ್ಕೊಂಡು ಬಂದು ಹೇಗ್ ಒದ್ದಾಡ್ತಿದ್ದಾಳೆ ಅಂತ. ಇವಾಗ ಇವಳು ಕೊಡ್ತೀನಿ ನೋಡು. ಶ್ರೀನಾಥ್, ಹಾಯ್ ಪ್ರಿಯಾ. ಹಾಯ್. ಇವಳು ಯಾಕೆ ಬಂದ್ಲು? ಮೊದ್ಲು ಇವಳು ನನ್ನ ಗಂಡನ್ ಯಾವಾಗ ಬುಟ್ಟಿ ಹಾಕೋತೀನೋ ಅನ್ನೋ ತರ ಯಾವಾಗ್ಲೂ ಅವ್ರ ಹಿಂದೆನೆ ಸುತ್ತಾ ಇರ್ತಾಳೆ. ಇವಾಗ ಈ ವಿಷಯ ಗೊತ್ತಾದ್ರೆ ಇನ್ನೂ ಓವರ್ ಮಾಡ್ತಾಳೆ. ಇವಳು ಮುಂದೆ ಈ ವಿಷಯ ಖಂಡಿತ ಮಾತಾಡಬಾರ್ದು. ಏನಾಯ್ತು ಪ್ರಿಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಹೌದು, ನೀನಿವತ್ತು ಹಾಸ್ಪಿಟಲ್ಗೆ ಯಾಕೆ ಬಂದಿದ್ಯಾ? ಅದೇನ್ ಹಾಗೆ ಕೇಳ್ತಿದ್ದೀರಾ? ಏನು ನಾನ್ ಬರ್ಬಾರ್ದಾ? ಇದ್ ನನ್ ಗಂಡನ್ ಹಾಸ್ಪಿಟಲ್ ತಾನೆ, ನಂಗೆ ಬರೋ ರೈಟ್ಸ್ ಇಲ್ವಾ? ಇವಾಗ ಹಾಗಂತ ಯಾರು ಹೇಳಿದ್ರು ಪ್ರಿಯಾ ಅವ್ರೆ? ನೀವ್ ಯಾವತ್ತೂ ಬಂದಿಲ್ವಲ್ಲ, ಸಡನ್ ಆಗಿ ಬಂದಿರೋದಕ್ಕೆ ಕೇಳ್ತಿದ್ದಾಳಷ್ಟೇ. ಏನಿಲ್ಲ, ಚಿಕ್ಕ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೆ. ಸುಮ್ಮನೆ ಹಾಗೆ ನಮ್ ಪತಿರಾರನ್ನ ಮೀಟ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಇದೇನ್ ಮೇಡಮ್, ಇಷ್ಟೊತ್ತು ನಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬಂದ್ರು, ಯಾರ ಜೊತೆಗೆ ಬಂದ್ರು, ಕಾರಲ್ಲಿ ಯಾರಿದ್ರು ಅಂತೆಲ್ಲ ಪ್ರಶ್ನೆ ಕೇಳ್ಬಿಟ್ಟು ನೀವು ಬರ್ತಿದ್ದಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ರು. ಏಯ್, ನಿಂಗೆ ಯಾಕದೆಲ್ಲ? ನಿನ್ನ ಕೇಳ್ದಾಗ ಹೇಳಿಲ್ಲ ತಾನೆ? ಹಾಗಿರುವಾಗ ನಾವ್ ಮಾತಾಡ್ತಿರ್ಬೇಕಾದ್ರೆ ಮಧ್ಯ ಯಾಕೆ ಮಾತಾಡ್ತೀಯ? ಇನ್ನೂ ನಿಮಗಿಲ್ಲೇನ್ ಕೆಲ್ಸ? ನಡಿಯಲಿಂದ. ಏನಾಯ್ತು ಪ್ರಿಯಾ? ಯಾಕೆ ಹಾಗೆ ಕೇಳ್ದೆ? ಏನಾದ್ರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ. ಆಗ್ಲೇ ನಾನು ಗಾಡಿಲಿ ಹೋಗ್ತಿದ್ದಾಗ ನಮ್ಮವ್ರ ಕಾರ್ ನೋಡ್ದೆ. ಅವ್ರ ಪಕ್ಕದಲ್ಲಿ ಯಾರೋ ಇದ್ದಂಗೆ ಕಾಣಿಸ್ತು. ಅದ್ ಯಾರಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದೆ. ನಂಗರ್ಥ ಆಯ್ತು.
ನಿನ್ ಗಂಡ ಅಂದ್ರೆ ನಿಂಗ್ ಪೊಸೆಸಿವ್ ಸ್ವಲ್ಪ ಜಾಸ್ತಿ ಅಲ್ವಾ? ಅದಕ್ಕೆ ಅಮರ್ನ ಯಾರಾದ್ರೂ ಟ್ರ್ಯಾಪ್ ಮಾಡ್ಬಿಡ್ತಾರೆ ಅನ್ನೋ ಫೀಲಲ್ಲೇ ಇದ್ಯಾ ಅಷ್ಟೇ ತಾನೇ? ಅದಿರ್ಲಿ ಬಿಡಿ, ನಮ್ಮ ಮನೆಯವ್ರ ಜೊತೆ ಕಾರಲ್ಲಿ ಯಾರು ಬಂದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಬೆಳಿಗ್ಗೆ ಅಮರ್ ನಮ್ಮ ಮನೆಗೆ ಬಂದಿದ್ದ. ರಾಧಿಕಾ ಹಾಸ್ಪಿಟಲಿಗೆ ಬರಲ್ಲ ಅಂದ್ರೆ ಕೈಲಾಶು ಸರ್ಜರಿ ಇರುವಾಗ ಹೋಗದೆ ಇದ್ರೆ ಹೇಗೆ ಅಂತ ರಾಧಿಕಾನ ಬಲವಂತವಾಗಿ ಕಳಿಸ್ಕೊಟ್ಟ. ಆಮೇಲೆ ಅಮರ್ ರಾಧಿಕಾ ಒಟ್ಟಿಗೆನೆ ಹಾಸ್ಪಿಟಲಿಗೆ ಹೊರಟು ಬಂದ್ರು. ನಮ್ಮ ಅಕ್ಕನೇ ಬಂದಿದ್ದ ಅವ್ರ ಕಾರಲ್ಲಿ. ಹೌದು, ನಿಮ್ಮಕ್ಕನೇ ಬಂದಿದ್ದು. ಅದಕ್ಕೇನಾಯ್ತು ಇವಾಗ? ಏನಿಲ್ಲ, ನಾನು ನಮ್ಮ ಅಕ್ಕನ್ನು ಮೀಟ್ ಮಾಡೋಣ ಅನ್ಕೊಂಡೆ. ಪತಿರಾಯರನ್ ಮೀಟ್ ಮಾಡಿದ್ದಾದ್ಮೇಲೆ ಅಕ್ಕನ ಮನೆಗೆ ಹೋಗೋಣ ಅನ್ಕೊಂಡೆ. ಅಷ್ಟರಲ್ಲಿ ಅಕ್ಕ ಇಲ್ಲೇ ಇದ್ದಾಳೆ ಅಂತ ನೀವೇ ಹೇಳಿದ್ರಿ. ಒಟ್ನಲ್ಲಿ ನೀನ್ ಬಂದಿದ್ ಕೆಲ್ಸ ಇಲ್ಲೇ ಪೂರ್ತಿ ಆಗತ್ತೆ ಇನ್ನು. ಐ ಮೀನ್ ನಿಮ್ ಅಕ್ಕನೂ ಇಲ್ಲೇ ಇರೋದ್ರಿಂದ ಇಬ್ಬರನ್ನು ಮೀಟ್ ಮಾಡ್ಬೋದು ಬಿಡಿ. ಮತ್ತೆ ನಿಮ್ಮ ಅಕ್ಕನ ಮನೆವರೆಗೂ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಸರಿ ರೀ, ನಾನು ಬರ್ತೀನಿ. ಈ ಮುದ್ಕಿ ಒಬ್ಳು, ನಂಗಿಂತ ಜಾಸ್ತಿ ಟೆನ್ಷನ್ ಇವಳಿಗೆ ಇದ್ದಂಗಿದೆ. ಹೆಲೋ ಅಜ್ಜಮ್ಮ. ಏನೇ, ನಿನ್ ಗಂಡನ್ ಪಕ್ಕದಲ್ಲಿರೋ ಆ ಮಿಟುಕ್ಲಾಡಿ ಯಾರು ಗೊತ್ತಾಯ್ತಾ? ನೀನ್ ನೋಡ್ದ ಅವಳನ್ನ? ಏನ್ ನೋಡೋದು, ಎಲ್ಲ ವೇಸ್ಟ್ ಅಜ್ಜಮ್ಮ. ನಮ್ಮವ್ರ ಜೊತೆ ಕಾರಲ್ಲಿ ಬಂದಿದ್ದು ನಮ್ಮ ಅಕ್ಕನೇ ಅಂತೆ. ಅವ್ರು ಯಾರೋ ಬೇಕು ಅಂತಾನೆ ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇದೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅನ್ಸತ್ತೆ. ನಾನ್ ಮೊದ್ಲೇ ಹೇಳಿದ್ನಲ್ಲ ಅಜ್ಜಮ್ಮ, ಇದ್ ನಿಜ ಆಗಿರಲ್ಲ, ನಾನು ಹೋಗಲ್ಲ ಅಂತ. ಆದ್ರೆ ನೀನೆ ಫೋರ್ಸ್ ಮಾಡಿ ನನ್ನ ಕಳ್ಸಿದ್ದು. ಅವಳು ಹಿಂಡ್ ಕೊಡ್ತಿದ್ದಾಳೆ, ಹೋಗ್ ನೋಡಿದ್ರೆ ತಪ್ಪೇನಿದೆ ಅಂತ ನನ್ನ ಗಾಡಿ ಕೊಟ್ಟು ಕಳಿಸ್ಬಿಟ್ಟೆ. ಅಬ್ಬಾ, ಇವಾಗ ನಾನು ಇಲ್ಲಿಗೆ ಬಂದು ಪಾಡ್ ಪಡ್ತಿದ್ದೀನಿ. ನಾನೆಲ್ರೂ ಕೇಳ್ತಿದ್ರೆ ನಾನೇನು ನನ್ನ ಗಂಡನ ಅನುಮಾನ ಪಡ್ತಿರೋ ಹಾಗೆ ಎಲ್ರೂ ನೋಡ್ತಿದ್ದಾರೆ ನನ್ನ. ಆ ದರ್ಶಿನಿ ಅಂತೂ ಇನ್ನೂ ಓವರ್ ಆಗಿ ಆಡ್ತಿದ್ದಾಳೆ. ಅವಳಿಗೆ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರು ಸಾಕು, ನನ್ನ ಆಡ್ಕೊಳಕಂತಾನೆ ಕಾಯ್ತಿರ್ತಾಳೆ. ಇವಾಗ ಈ ವಿಷಯ ಅವ್ರಿಗೆ ಹೇಳಿದ್ಲು ಅಂದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಭಯ ಆಗ್ತಿದೆ ನಂಗೆ. ಅಂತೂ ಇದೆಲ್ಲ ನಿನ್ನಿಂದಾನೇ ಆಗಿದೆ ಜಮ. ನೀನೇನೋ ದೊಡ್ಡ ಸಲಹೆ ಕೊಡ್ತೀಯ ಅಂತ ಗೊತ್ತಿದ್ದು ನಿನ್ನ ನಂಬ್ಕೊಂಡ್ಬಿಟ್ಟೆ. ಸರಿ ಬಿಡು ಪ್ರಿಯಾ, ಒಟ್ನಲ್ಲಿ ಅನುಮಾನ ಪರಿಹಾರ ಆಯ್ತಲ್ವಾ? ಹಾಗಿದ್ಮೇಲೆ ನೀನಿನ್ನೂ ಅಲ್ಯಾಕಿರ್ತೀಯ? ಬಂದ್ಬಿಡಮ್ಮ. ಬರ್ತೇನ್ ಬಿಡು, ನಿನ್ ಮೊದ್ಲು ಫೋನ್ ಇಡು. ನೀವು ಇದನ್ನೇ ಫಾಲೋ ಮಾಡಿ. ನಾನು ಆಪರೇಷನ್ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಅಂದ್ಕೊಂಡೆ, ಆದರೆ ತುಂಬ ಈಸಿಯಾಗಿ ಆಗೋಯ್ತು. ನೀನು ಆಪರೇಷನ್ ಮುಗಿಯೋವರೆಗೂ ಪೇಷಂಟ್ಗೆ ಧೈರ್ಯ ಹೇಳಿದ್ಕೆ, ಅವ್ರು ಸ್ಟ್ರೆಸ್ ಮಾಡ್ಕೊಳ್ದೆ ನಮಗೆ ಸಪೋರ್ಟ್ ಮಾಡಿದ್ದು. ಅದರಿಂದನೇ ಕ್ರಿಟಿಕಲ್ ಸಿಚುವೇಶನ್ ಬರದೆ ಆಪರೇಷನ್ ಸಕ್ಸಸ್ ಆಯಿತು. ಅದಕ್ಕೆ ನಾನು ಯಾವಾಗಲೂ ಆಪರೇಷನ್ ನಡೆಯುವಾಗ ನನ್ನ ಪಕ್ಕನೇ ಇರುವಂತ ನಿನ್ನ ಕೇಳ್ಕೊತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. ಥ್ಯಾಂಕ್ಸ್ ಯಾಕೆ ಅಮರ್, ಡಾಕ್ಟರ್ ಆಗಿ ಅದ್ ನನ್ನ ಡ್ಯೂಟಿ ಅಷ್ಟೇ ತಾನೇ. ಅಮರ್, ನಿಂಗೋಸ್ಕರ ನಿನ್ ವೈಫ್ ಬಂದಿದ್ದಾಳೆ, ನೀ ಮೀಟ್ ಮಾಡಿಲ್ವಾ? ಹೌದಾ? ಅವಳು ಯಾಕೆ ಬಂದ್ಲು ಇಲ್ಲಿಗೆ? ಏನೂ ಗೊತ್ತಿಲ್ಲ, ಹೊರಗಡೆ ಇರ್ಬೇಕು, ಹೋಗ್ ನೋಡು ಅಮರ್. ಸರಿ ಬಿಡು, ಇನ್ನು ಹೊರಡೋದೇ ಒಳ್ಳೇದು. ಪ್ರಿಯಾ, ಅಯ್ಯೋ, ಇವ್ರು ನೋಡೋದಕ್ ಮೊದ್ಲೇ ಹೊರಟ್ ಬಿಡೋಣ ಅನ್ಕೊಂಡೆ, ನೋಡೇ ಬಿಟ್ರ. ಹಾಯ್ ಅಕ್ಕ,
ಪ್ರಿಯಾ ನೀನೇನಿಲ್ಲಿ? ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾನಿವತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೊಡುವಾಗ ಏನೂ ಹೇಳಲೇ ಇಲ್ಲ. ಇವಾಗ ಸಡನ್ ಆಗಿ ಇಲ್ಲಿ ಯಾಕೆ ಬಂದೆ ಪ್ರಿಯಾ? ಅದಾ ಏನಿಲ್ಲ ಪತಿರಾಯ್ರೆ, ಅಜ್ಜಮ್ಮ ಸ್ಕೂಟಿ ತಗೊಂಡ್ ಬಂದಿದ್ರಲ್ಲ, ಅದಿರುವಾಗ್ಲೇ ತರಕಾರಿ ತಗೊಂಡ್ ಬಂದ್ರೆ ಒಳ್ಳೇದು ಅಂತ ಇಲ್ಲಿವರೆಗೂ ಬಂದೆ. ದಾರಿಲ್ ನೀವು ಅಕ್ಕ ಕಾರಲ್ಲಿ ಬರ್ತಿರೋದನ್ನ ನೋಡ್ದೆ. ಒಂದ್ಸಲ ಅಕ್ಕನೂ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದೆ. ಆದ್ರೆ ನೀವ್ ಸರ್ಜರಿ ಮಾಡ್ತಿದ್ದೀರಾ ಅಂತ ಅವ್ರು ಹೇಳಿದ್ರು. ಅದು ಮುಗಿಯೋ ಅಷ್ಟ್ರಲ್ಲಿ ಎಷ್ಟ್ ಟೈಮ್ ಆಗುತ್ತೋ ಏನೋ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನೀವ್ ಬಂದ್ ಕರೆದ್ಬಿಟ್ರಿ. ಏನೋ ನೀನು ಸ್ಕೂಟಿದೆ ಅಂದ್ ಮಾತ್ರಕ್ಕೆ ತರಕಾರಿ ತರೋಕೆ ಇಷ್ಟು ದೂರ ಬರ್ತಾರ? ನಮ್ಮ ಮನೆ ಎಲ್ಲಿದೆ, ಈ ಹಾಸ್ಪಿಟಲ್ ಎಲ್ಲಿದೆ, ಸ್ವಲ್ಪನೂ ಯೋಚನೆ ಮಾಡಲ್ವಾ ನೀನು? ಅಯ್ಯೋ, ಯೋಚನೆ ಮಾಡಿದ್ದಕ್ಕೇನೆ ಬಂದಿದ್ದು ಪತಿರಾಯ್ರೆ. ಈ ಹಾಸ್ಪಿಟಲ್ ಪಕ್ಕದಲ್ಲಿರೋ ಗಲ್ಲಿಲಿ ದೊಡ್ಡ ಮಾರ್ಕೆಟ್ ಇದೆ, ಗೊತ್ತಾ ನಿಮ್ಗೆ? ಅಲ್ಲಿ ತರಕಾರಿ ತುಂಬಾ ಫ್ರೆಶ್ ಆಗಿರುತ್ತೆ, ಮತ್ತೆ ತುಂಬಾ ಚೀಪಾಗೂ ಇರುತ್ತೆ. ಅದಕ್ಕೆ ದೂರ ಆದ್ರೂ ಸರಿ ಇಲ್ಲೇ ತಗೋಬೇಕು ಅಂತ ಬಂದೆ. ಎಷ್ಟು ದುಡ್ಡು ಉಳಿಸ್ಬೋದಲ್ವಾ? ಮನೆ ಪಕ್ಕದಲ್ಲಿರೋ ಮಾರ್ಕೆಟ್ ಬಿಟ್ಟು 10 ಕಿಲೋಮೀಟರ್ ದೂರ ಇರೋ ಈ ಮಾರ್ಕೆಟ್ ಯಾಕೆ ಬಂದೆ? ತರಕಾರಿಲಿ 10 ರೂಪಾಯಿ ಕಮ್ಮಿ ಮಾಡೋಕ್ಕೋಸ್ಕರ ಗಾಡಿಲಿ 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತೀಯಾ? ಇದು ನೀನ್ ತಂಗಿ ಮಾಡೋ ಎಡ್ವಟ್ ರಾಧಿಕಾ. ಬರೀ ಇಂಥ ತರಲೆ ಕೆಲಸನೇ ಮಾಡ್ತಿರ್ತಾಳೆ. ಹಾಗೇನಿಲ್ಲ ಅಮರ್. ಪ್ರಿಯಾ ಯಾಕೆ ಬಂದಿದ್ಲು ಅಂದ್ರೆ, ನಿನ್ ಬಿಟ್ಟು ಇರಕ್ಕಾಗ್ದೆ ಬಂದಿದ್ದು. ನೀವಂದ್ರೆ ಅವಳಿಗೆ ಪ್ರಾಣ ಅಲ್ವಾ? ನಿಮ್ಮಿಂದ ದೂರ ಇರಕ್ಕೆ ಅವಳ ಕೈಲಿ ಆಗದೆ ಬಂದಿರೋ ಹಾಗಿದೆ. ಅದಕ್ಕೆ ಈ ತರ ಕುಂಟ್ ನೆಪ ಹೇಳ್ಕೊಂಡ್ ಬಂದಿದ್ದಾಳೆ ಅಷ್ಟೇ ತಾನೇ ಪ್ರಿಯಾ? ಏನ್ರಿ ನೀವು? ಆದ್ರೂ ನೀವು ಹಾಗೆ ಕೇಳಿದ್ರೆ ಹೇಗೆ? ಸರಿ ಸರಿ, ನಾನ್ ಬರ್ತೀನಿ ಪತಿರಾಯ್ರೆ. ಮನೇಲಿ ಅಜ್ಜಮ್ಮ ನಂಗೋಸ್ಕರ ಕಾಯ್ತಿರ್ತಾರೆ. ಹೌದೌದು, ನಿಂಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ದೇ ಇರೋದೆಲ್ಲ ನಿಂಗ್ ತಲೆಗೆ ತುಂಬಿಸಿ ಅವಾಗವಾಗ ನಿಂಗ್ ಹುಚ್ಚಿ ಹಿಡಿಯೋ ತರ ಮಾಡ್ತಾರೆ. ನಿಮ್ಮಿಬ್ರದೇ ದೊಡ್ಡ ತಲೆನೋವಾಗಿದೆ ನಂಗೆ. ಸುಮ್ನೆ ಪತಿರಾಯ್ರೆ, ಯಾವಾಗ ನೋಡಿದ್ರು ಅವ್ರನ್ನ ಆಡ್ಕೋತಾನೆ ಇರ್ತಿರಲ್ಲ. ಅದೇನಮರ್, ಅಷ್ಟ್ ದೊಡ್ಡೋರ್ ಬಗ್ಗೆ ಹಾಗೆ ಮಾತಾಡ್ತಿದ್ಯಲ್ಲ? ಅವ್ರನ್ ಬಿಟ್ರೆ ದೊಡ್ಡೋರು ಅಂತ ಯಾರಿದ್ದಾರೆ? ಅವ್ರು ದೊಡ್ಡೋರಲ್ಲ ರಾಧಿಕಾ, ದೊಡ್ಡ ದಡ್ರು ಅವರು. ನೀನ್ ತಂಗಿ 1,000 ತರಲೆ ಕೆಲಸ ಮಾಡಿದ್ರೆ ಅದನ್ನ 1,00,000 ಮಾಡೋದು ನಮ್ಮ ಅಜ್ಜಿನೇ. ಸಾಕ್ ನಿಲ್ಸಿ ಪತಿರಾಯ್ರೆ, ಸಂಜೆ ಬೇಗ ಮನೆಗ್ ಬಂದ್ಬಿಡಿ, ನಾನ್ ಬರ್ತೀನಿ. ಸರಿ. ಬಾಯ್ ಪ್ರಿಯಾ, ಹುಷಾರು. ಹುಷಾರು. ಸರಿ ಅಮರ್, ನಾನು ಹೊರಡ್ತೀನಿ. ಸರಿ ರಾಧಿಕಾ, ನಿಂಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಇಟ್ಸ್ ಓಕೆ ಅಮರ್, ನೋ ಪ್ರಾಬ್ಲಮ್. ಬಾಯ್. ಬರ್ತೀನಿ. ಹೋಗ್ಬಾ. ಬರ್ತೀನಿ. ಓಕೆ. ನೋಡಿದ್ಯಾ, ಪ್ರಿಯಾಗೆ ಅವಳ ಅಕ್ಕನ ಮೇಲೆ ಮಾತ್ರ ಡೌಟ್ ಬರಲಿಲ್ಲ. ಅದೇ ನಂಗೆ ಅರ್ಥ ಆಗಿಲ್ಲ ಡಾರ್ಲಿಂಗ್. ನೀನ್ ಕಾರಲ್ಲಿರೋದು ಆ ಹುಡುಗಿನೇ ನಿನ್ ಗಂಡನ್ ಲವರ್ ಅಂತ ಹೇಳಿದ್ರು ಪ್ರಿಯಾಗೆ ಯಾಕೆ ಅನುಮಾನ ಬರಲಿಲ್ಲ? ಪ್ರೀತಿ, ಅಕ್ಕ ಅಂದ್ರೆ ಅಭಿಮಾನ. ಮತ್ತೆ ಪ್ರಿಯಾನ ಹೇಗ್ ನಂಬಿಸ್ತೀಯಾ? ನಂಬಿಸ್ತೀನಿ. ಒಂದ್ಸಲ ಹೇಳಿದ್ರೆ ಡೌಟ್ ಬರಲ್ಲ, 2ನೇ ಸಲ
ಮೂರನೇ ಸಲ ಯಾವತ್ತೋ ಒಂದಿನ ಡೌಟ್ ಬರ್ದೆ ಅಂತೂ ಇರಲ್ವಲ್ಲ? ನಂಗದಷ್ಟು ಈಸಿ ಅನ್ನಿಸ್ತಾ ಇಲ್ಲ. ಅವ್ರ ಮಧ್ಯ ನಂಬಿಕೆ ತುಂಬಾ ಬಲವಾಗಿದೆ. ಬಲಹೀನವಾಗಿ ಮಾಡೋಣ. ಏನೇ ತಮಾಷೆ ಮಾಡ್ತಿದ್ಯಾ? ಕಾರಲ್ಲಿ ನಮ್ಮ ಅಕ್ಕ ಇದ್ರೆ ಲವರ್ ಅಂತ ಯಾಕೆ ಹೇಳ್ತೀಯಾ? ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ, ಹುಷಾರು. ನಿಮ್ಮ ಅಕ್ಕನೇ ಆಗಿದ್ರೆ? ಯಾಕೆ ನಿಮ್ಮಕ್ಕ ನಿನ್ ಗಂಡನ್ ಲವರ್ ಆಗಿರ್ಬಾರ್ದಾ? ಏಯ್, ಇನ್ನೊಂದ್ ಮಾತ್ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಕೂಲ್ ಡೌನ್ ಪ್ರಿಯಾ, ಕೂಲ್ ಡೌನ್. ಅಭಿಮಾನದಿಂದ ಆವೇಶ ಪಡ್ತಿದ್ಯಾ ಅಷ್ಟೇ. ಅನುಮಾನದಲ್ಲಿ ಯೋಚನೆ ಮಾಡು. ನಮ್ಮ ಅಕ್ಕನ ಮೇಲೆ ಅನುಮಾನ ಪಡೋ ಪ್ರಮೇಯನೇ ಇಲ್ಲ, ಬರೋಕ್ಕೂ ಬಿಡಲ್ಲ. ಹೌದಾ? ಹಾಗಿದ್ರೆ ಸರಿ, ನಿಂಗೊಂದ್ ಚಿಕ್ಕ ಕ್ಲೂ ಕೊಡ್ತೀನಿ. ನಿನ್ ಗಂಡನ್ ಲವರ್ ಹಾಸ್ಪಿಟಲ್ನಲ್ಲೇ ಇದ್ದಾಳೆ. ಅಲ್ಲಿ 3-4 ಜನ ನರ್ಸ್ಗಳು ಇದ್ದಾರೆ. ಅದೇ ಅವಳೇ ಹೊಸದಾಗ್ ಬಂದಿರೋ ದರ್ಶಿನಿ ಕೂಡ ಇದ್ದಾಳೆ. ಇನ್ನು ನಿಮ್ಮ ಅಕ್ಕನೂ ಇದ್ದಾಳೆ. ಏಯ್, ನಮ್ಮ ಅಕ್ಕನ ಹೆಸರೆತ್ಬೇಡ ಅಂದೆ ತಾನೆ. ಕಿರ್ಚ್ಬೇಡ ಪ್ರಿಯಾ, ಅನುಮಾನ ಪಡು, ಯೋಚನೆ ಮಾಡು. ಅಲ್ಲಿರೋ ಹುಡುಗಿರ್ ಮಧ್ಯೆನೇ ನಿನ್ ಗಂಡನ್ ಲವರ್ ಕೂಡ ಇದ್ದಾಳೆ. ಅದು ಯಾರು ಅಂತ ನೀನ್ ಕಂಡು ಹಿಡಿ. ಏನು? ಈಗಾಗ್ಲೇ ನಿನ್ ಮಾತು ಕೇಳಿ ದೊಡ್ಡ ತಪ್ಪು ಮಾಡಿದೀನಿ. ಇನ್ನು ನಾನು ಕೇಳೋ ಮಾತೇ ಇಲ್ಲ. ನೀನ್ ಆಕ್ಸೆಪ್ಟ್ ಮಾಡ್ತಿಲ್ಲ ಅಷ್ಟೇ. ಆದ್ರೆ ನೀನಾಗ್ಲೇ ನನ್ ಮಾತನ್ನ ನಂಬಾಗಿದೆ. ಅದಕ್ಕೆ ಅರ್ಜೆಂಟ್ ಏನಿಲ್ಲ. ಮನೆಗೆ ಹೋಗಿ 1 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ಮೇಲೆ ಒಂದ್ ಸ್ಟ್ರಾಂಗ್ ಕಾಫಿ ಮುಂದೆ ಇಟ್ಕೊಂಡು ಸಿಪ್ ಮಾಡ್ತಾ ಯೋಚನೆ ಮಾಡು. ನಿಂಗೆ ಎಲ್ಲ ಅರ್ಥ ಆಗತ್ತೆ. ಏನು? ಬಾರೆ, ನೀನ್ ಬಾ, ಮನೆಗ್ ಬಾ. ಇಬ್ರು ಸೇರಿ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾ ಮಾತಾಡೋಣ. ಬರ್ತೀನಿ ಪ್ರಿಯಾ, ಇನ್ನು ತುಂಬಾ ಟೈಮ್ ಇದೆ ಅಲ್ವಾ. ಕಾಫಿ ಯಾಕೆ, ಒಟ್ಟಿಗೆ ಲಂಚು ಡಿನ್ನರು ಅಂತಾನೂ ಮಾಡೇ ಬಿಡೋಣ. ಅಷ್ಟಕ್ಕೂ ಯಾರೇ ನೀನು? ನನ್ನ ಪತಿರಾಯನ್ನು ಡಿಸ್ಟರ್ಬ್ ಮಾಡಿದ್ರೆ ನಿಂಗೇನ್ ಲಾಭ? ಲಾಭ ಅಲ್ಲ, ನ್ಯಾಯ. ಅದೇ ನಿನಗ್ ನ್ಯಾಯ ಸಿಗ್ಬೇಕು ಅಂತ ನಾನು ಓಡಾಡ್ತಿದ್ದೀನಿ. ನ್ಯಾಯದ ಬಗ್ಗೆ ಯೋಚನೆ ಮಾಡೋರು ಹೀಗೆ ಹಿಂದೆಯಿಂದ ಮಾತಾಡಲ್ಲ. ಏನಾಗಲ್ಲ ಪ್ರಿಯಾ, ನೇರವಾಗಿ ಬಂದು ಯುದ್ಧ ಮಾಡಿದ್ರೆ ಬೆನ್ನಿಗೆ ಚೂರಿ ಹಾಕೋ ಕಾಲ ಇದು. ಅದಕ್ಕೆ ನಾವ್ ನ್ಯಾಯ ಒದಗಿಸ್ಬೇಕು ಅನ್ಕೊಂಡ್ರು ಹಿಂದಿಂದಾನೇ ಮಾಡ್ಬೇಕು. ಕತೆಗಳು ಹೇಳ್ಕೊಂಡು ನನ್ ಟೈಮ್ ವೇಸ್ಟ್ ಮಾಡ್ಬೇಡ, ಫೋನ್ ಇಡು. ಸರಿ, ಇಡ್ತೀನಿ. ಆದ್ರೆ ಹಾಸ್ಪಿಟಲ್ ಮೇಲೆ ನೀನೊಂದ್ ಕಣ್ಣಿಟ್ಟಿರೋದ್ ಮಾತ್ರ ಮರಿಬೇಡ. ನಿನ್ ಗಂಡನ್ನ ರಹಸ್ಯ ಪ್ರೇಯಸಿ ಅಲ್ಲೇ ಇದ್ದಾಳೆ. ಫೋನ್ ಇಡೆ. ನನ್ ಕಣ್ಣು ಹಿಡಿದ್ಮೇಲೆ ನಿಂಗಿದೆ ನನ್ ಕೈಲಿ.
ನಗ್ತಾ ಇದೆಯಾ ರಾಧಿಕಾ? ನಗ್ತ್ಯಾ ಬಿಡು. ಯಾಕಂದ್ರೆ ನನ್ನ ಲೈಫನ್ನೇ ಒಂದು ಜೋಕ್ ಮಾಡ್ಕೊಂಡು ಆಟ ಆಡ್ತಿದ್ಯಲ್ಲ. ಜೋಕ್ ಅಂದ್ಮೇಲೆ ನಗು ಬರಲೇಬೇಕಲ್ವಾ ಯಾರಿಗಾದ್ರೂ?